ಇದುವರೆಗೂ ತಾವು ಕ್ಯಾರೆಟ್ ಬಳಸ್ಕೊಂಡು ವಿವಿಧ ಬಗೆಯ ಸ್ವೀಟ್ ಮಾಡಿದ್ದೀರಾ. ಆದ್ರೆ ಈ ತರಹ ಒಂದು ಯುನೀಕ್ ಆದ ಕ್ಯಾರೆಟ್ ಜಾಮೂನ್ ಮಾಡಿಲ್ಲ ಅನ್ಸುತ್ತೆ. ಇದನ್ನು ಒಂದ್ಸಲ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ನಿಮ್ಮ ಮನೆ ಮಂದಿಗೆಲ್ಲ ಫೇವ್ರೇಟ್ ಆಗುತ್ತೆ. ಹಾಗಿದ್ರೆ ತಡ ಯಾಕೆ? ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ 2 ಕೆಂಪು ಕ್ಯಾರೆಟ್ ತಗೊಂಡಿದ್ದೀನಿ. ಇದು ಚಳಿಗಾಲದಲ್ಲಿ ಹೆಚ್ಚು ಸಿಗುತ್ತೆ. ಕ್ಯಾರೆಟ್ ಮೇಲಿರೋ ಸಿಪ್ಪನ್ನ ಲೈಟಾಗಿ ಎರ್ಚ್ಕೊತಿದ್ದೀನಿ. ನಂತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಈ ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ ಪೀಸ್ಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಅರ್ಧ ಕಪ್ ಹಾಲು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋತೀನಿ. ಎಷ್ಟು ಸಣ್ಣ ರುಬ್ಕೊಂತೀವೋ ಅಷ್ಟು ಚೆನ್ನ. ನಾನಿಲ್ಲಿ ಒಂದು ಪ್ಯಾನ್ಗೆ 1 ಟೀ ಸ್ಪೂನ್ ತುಪ್ಪ ಹಾಕೊತೀನಿ. ತುಪ್ಪ ಕಾದ ನಂತರ ರುಬ್ಬಿಟ್ಟಿರ್ತಕ್ಕಂತಹ ಕ್ಯಾರೆಟ್ ಪೇಸ್ಟ್ನ ಹಾಕೋತೀನಿ. ನೆಕ್ಸ್ಟು ಕ್ಯಾರೆಟ್ನಲ್ಲಿರೋ ತೇವಾಂಶ ಹೋಗೋವರೆಗೂ ಲೋ ಫ್ಲೇಮ್ನಲ್ಲಿ 5 ನಿಮಿಷ ಕೈ ಆಡಿಸ್ತಾ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಹಂತದಲ್ಲಿ ನಾನು ಇದಕ್ಕೆ 4ರಿಂದ 5 ಟೀ ಸ್ಪೂನ್ ಸಕ್ಕರೆ ಸೇರಿಸ್ಕೋತೀನಿ. ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ, ಏಕೆಂದರೆ ಈ ಕ್ಯಾರೆಟ್ನಲ್ಲಿ ಸ್ವೀಟ್ ಇರುತ್ತೆ. ನಂತರ ಫ್ಲೇವರ್ಗೋಸ್ಕರ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊತಿದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ಕೊಂಡ ನಂತರ ಮಂದ ಊರಿನಲ್ಲಿ ಒಂದು 5 ನಿಮಿಷ ಹಾಗೇ ಫ್ರೈ ಮಾಡಬೇಕು. ನೆಕ್ಸ್ಟು ನಾನಿಲ್ಲಿ ಅರ್ಧ ಕಪ್ಪು ಸೂಜಿ ರವೆನ ಸೇರಿಸ್ಕೊತಾ ಇದ್ದೀನಿ. ಸೂಜಿ ರವೆ ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಇದರಲ್ಲಿರೋ ಮಾಯ್ಶ್ಚರೈಸರ್ನ ಅಬ್ಸರ್ವ್ ಮಾಡುತ್ತೆ. ಈ ಸಂದರ್ಭದಲ್ಲಿ ರವೆ ಸಾಫ್ಟ್ ಆಗೋದಕ್ಕೋಸ್ಕರ ಅರ್ಧ ಕಪ್ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಾನಿಲ್ಲಿ ಅರ್ಧ ಕಪ್ ರವೆ ತೊಗೊಂಡಿದ್ದೀನಿ. ಅರ್ಧ ಕಪ್ ರವೆಗೆ ಅರ್ಧ ಕಪ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ರವೆ ಜಾಸ್ತಿ ಆಯ್ತಂದರೆ ಅದು ಉಂಡೆ ಸರಿಯಾಗಿ ಬರಲ್ಲ. ಹಾಲು ಕೂಡ ಜಾಸ್ತಿ ಆಯ್ತಂದ್ರೂ ಅದು ಹದವಾಗಿ ಬರಲ್ಲ. ಸೊ ಮೆಜರ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ರವೆ ಮತ್ತು ಹಾಲನ್ನ ಈಕ್ವಲ್ ರೇಷದಲ್ಲಿ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಲೋ ಫ್ಲೇಮ್ನಲ್ಲಿ ಪ್ಯಾನ್ ಬಿಡೋವರೆಗೂ ಕೈ ಆಡಿಸ್ತಾ ಇರಬೇಕು. ಈಗ ನೋಡಿ, ಇದು ಪ್ಯಾನ್ ಬಿಡ್ತಾ ಇದೆ ಅಂದರೆ ಇದು ಚೆನ್ನಾಗದ ಬಂದಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ತಣ್ಣಗಾಗೋಕ್ಕೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ 1.5 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯ್ತಾ ಇರಬೇಕು. ಅದೇ ಕಪ್ನ ಅಳತೆಯಲ್ಲಿ ನಾನು 1/4 ಕಪ್ಪು ಕಸ್ಟರ್ಡ್ ಪೌಡರು, 1/4 ಕಪ್ಪು ಮಿಲ್ಕ್ ಪೌಡರು ಎರಡು ಈಕ್ವಲ್ ರೇಷದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರ್ ಹಾಕೋದ್ರಿಂದ ಹಾಲು ಥಿಕ್ನೆಸ್ ಬರುತ್ತೆ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಗಂಟಾಗ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ಕಪ್ನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟ್ ಅನುಸಾರವಾಗಿ ಮಿಕ್ಸ್ ಮಾಡ್ಕೋಬೋದು. ನಂತರ ನಾನಿಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 8ರಿಂದ 10 ಕೇಸರಿ ದಳನ ಯೂಸ್ ಮಾಡ್ಕೋತಾ ಇದ್ದೀನಿ, ಏಕೆಂದರೆ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಕೂಡ ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಸ್ಕಿಪ್ ಮಾಡ್ಬೋದು. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಯೋಕೆ ಇಟ್ಕೊಬೇಕು. ನೆಕ್ಸ್ಟ್ ಹಾಗೆ ಕೈ ಆಡ್ತಾ 5 ನಿಮಿಷ ಲೋ ಫ್ಲೇಮ್ನಲ್ಲಿ ಅಂದರೆ ಮಂದ ಅಗ್ನಿಯಲ್ಲೇ ಇದನ್ನು ಕುದಿಯೋಕೆ ಇಟ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಅದು ತಣ್ಣಗಾಗಕ್ಕೆ ಇಟ್ಕೊತೀನಿ. ನೋಡಿ, ಆವಾಗಲೇ ನಾನು ಪ್ಲೇಟಲ್ಲಿ ತಣ್ಣಗಾಗಕ್ಕೆ ಇಟ್ಕೊಂಡಿದ್ದೆನಲ್ಲ, ಅದನ್ನು ಇವಾಗ ಉಂಡೆ ಮಾಡ್ಕೊತೀನಿ. ನಾನು ನೋಡಿ ಇಲ್ಲಿ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ಕೈಗೆ ತುಪ್ಪ ಸವರ್ಕೊಳ್ಳೋದ್ರಿಂದ ಅದು ಇಟ್ಟು ಕೈಗೆ ಅಂಟ್ಕೊಳ್ಳಲ್ಲ. ಸೊ ಹಂಗಾಗಿ ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡೆ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಗಾತ್ರದ್ದು ಬೇಕೋ ಆ ಸೈಜ್ ಗಾತ್ರದ್ದು ಉಂಡೆ ಮಾಡಿ ಇಟ್ಕೊಬೋದು. ನಾನಿಲ್ಲಿ ಈ ಥರ ಮಾಡಿಟ್ಕೊಂಡು ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೊಳ್ತೀನಿ. ನೋಡಿ, ನಾನೆಲ್ಲನೂ ಒಂದೇ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಂಡು ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಇವಾಗ ನಾನು ಅವಾಗೇ ಹಾಲು ಕಾಯಿಸಿ ಸ್ಟವ್ ಆಫ್ ಮಾಡಿದ್ದು ಸ್ವಲ್ಪ ಹಾಲು ಆರಿದೆ. ಇವಾಗ ಅದನ್ನು ಈ ಉಂಡೆ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಲನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹಾಕೊಳೋದ್ರಿಂದ ಅದು ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬರ್ತಿತ್ತು. ನಾನು ಹಾಲನ್ನ ಫ್ರಿಡ್ಜಲ್ಲಿ ಇಟ್ಟಿಲ್ಲ. ಈಗ ಹಂಗೆ ಡೈರೆಕ್ಟಾಗಿ ನ್ಯಾಚುರಲಾಗಿ ಆರಕ್ಕೆ ಇಟ್ಟಿದ್ನೋ ಅದೇ ಥರನ ನಾನು ತೆಗೆದ್ಬಿಟ್ಟು ಇವಾಗ ಏನು ಉಂಡೆ ಮಾಡಿ ಇಟ್ಟಿದ್ನೋ ಅದೇ ಪ್ಲೇಟಿಗೆ ನಾನೆಲ್ಲನೂ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಗಾರ್ನಿಷಿಂಗಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ.
ನೋಡೋಕ್ಕೆ ಎಷ್ಟು ಅಟ್ರಾಕ್ಷನ್ ಆಗಿದೆಯೋ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿತ್ತು. ನಿಜವಾಗ್ಲೂ ನನ್ನ ಯಜಮಾನ್ರಂತೂ ತುಂಬ ಖುಷಿಪಟ್ಟರು. ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂದ. ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ಏನೂ ಇಲ್ಲ ಕ್ಯಾರೆಟ್ ಅಷ್ಟೇ ಇದೆ ಅಂತಂದಾಗ ದಿಢೀರಂತ ಇದನ್ನು ಮಾಡ್ಬೋದು. ಭಾಳ ಸಮಯ ಕೂಡ ತೊಗೊಳಲ್ಲ. ಸೊ ಫ್ರೆಂಡ್ಸ್, ನೀವು ಮನೇಲಿ ಇದನ್ನು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.